ಎಲ್ರಿಗೂ ನಮಸ್ಕಾರ. ಇದೇನು 33 ಅಡಿ ನಕಾಶೆ ರೋಡ್ ಇದು ಗೌರ್ಮೆಂಟ್ ರೋಡ್ ಇದು ನೋಡಿ. ಪಕ್ಕದಲ್ಲ ಎಷ್ಟು ಕೆಂಪು ಭೂಮಿ ನೋಡಿ, ಎಷ್ಟು ಚೆನ್ನಾಗಿ ರೆಡ್ಡಿಶ್ ಆಗಿದೆ ಇದು. ಸೇಮ್ ಇಲ್ಲೇನು ಖಾಲಿ ಜಾಗ ಇದೆ ನಿಮಗೆ, ರೋಡ್ ಫೇಸ್ ನೋಡಿ, ಆ ನೀಲಗಿರಿ ಗಿಡ ಇದೆಯಲ್ಲ ಅಲ್ಲಿಂದ ಹಿಡಿದು ಆ ಬೈಕ್ವರೆಗೂ ಒಂದು 200 ಅಡಿನೇ ಬರುತ್ತೆ. ಇದರಲ್ಲಿ 2.25 ಎಕರೆ ಕೊಡ್ತಾರೆ ನೋಡಿ. ಆ ಕಲ್ಲು ಹಾಕಿದ್ರೆ, ಗುಡ್ಡೆ ಹಾಕಿದ್ರಲ್ಲ, ಅಲ್ಲಿಂದ ಹಿಡ್ದು ಅಣ್ಣ ನಿಂತಿದ್ದಾರಲ್ಲ ಅಲ್ಲಿವರೆಗೂ ಇದು 2.25 ಎಕರೆ. ಇದು ಹೋದಾಗೆ ನಿಮಗೆ ಈ ಜಾಗ ತೊಗೊಂಡ್ರೆ ಅಣ್ಣ ತಮ್ಮದಿರುತ್ತೆ ಎಲ್ಲರದು. ಇನ್ನೂ 4 ಜನದ 2.25 ಎಕರೆ ಇದೆ ಟೋಟಲ್. ನಿಮ್ಗೊಂದು 10 ಎಕರೆವರೆಗೂ ಮಾಡ್ಬೋದು ಈ ಜಾಗ ತೊಗೊಂಡ್ರೆ. ನೀವು 10 ಎಕರೆವರೆಗೂ ಮಾಡ್ಬೋದು ಜಾಗನ ನೋಡಿ. ಎಷ್ಟು ಕೆಂಪು ಭೂಮಿ ಅಂದರೆ ಇದು ಒಳ್ಳೆ ಕೆಂಪು ಭೂಮಿ ಇದು ನೋಡಿ. ಎಷ್ಟು ಚೆನ್ನಾಗಿದೆ ಕೆಂಪು ಭೂಮಿ ನೋಡಿ, ಹೆಂಗೆ ಕಾಣಿಸ್ತಿದೆ ನೋಡಿ. ಒಳ್ಳೆ ಫಲವತ್ತಾದಂಥ ಮಣ್ಣಿದು. ಏನು ಬೇಕಾದ್ರೂ ನೀವು ಹೊಸ್ದಾಗಿ ಫಾರ್ಮೇಷನ್ ಮಾಡ್ಬೋದು ಈ ಜಾಗದಲ್ಲಿ. ನಿಮಗೆ ತೆಳ್ಳದಾಗೆ ಒಂದೊಂದು ಮಾವಿನ ಗಿಡನೂ ಇದೆ, ಮಾವಿನ ಮರನೂ ಇದೆ. ಅದರಲ್ಲಿ 2.25 ಎಕರೆ ಜಾಗ ಇದು. ಇದನ್ನು ರೇಟ್ ನಾನು ಹೇಳ್ತೀನಿ, 1,20,000 ಅಂತಾರೆ. ಕುತ್ಕೊಂಡ್ರೆ 10,000 ಕಮ್ಮಿ ಆಗುತ್ತೆ. ಬಟ್ ಇವ್ರು ಹೇಳಿರೋದೇ ಕಮ್ಮಿ, ಒಂದು 10,000 ಕಮ್ಮಿ ಆಗುತ್ತೆ ಆಯಿತಾ. ಒಳ್ಳೆ ಜಾಗ. ಯಾರು ಚಿಕ್ಕದಾಗಿ ಬೆಲೆ ಕಮ್ಮಿ, ಚಿಕ್ಕದಾಗಲ್ಲ, ಬೆಲೆ ಕಮ್ಮಿ ಇರೋವಂಥ ಜಾಗ ನೋಡ್ತಾರೆ ಅವ್ರಿಗೆ ಇದು ಕೆಂಪು ಕಲರ್ ಭೂಮಿ. ಮುಂದೆನೇ ಕಾಲುವೆ ಇದೆ ದೊಡ್ಡದಾಗೆ. ವಾಟ್ರ್ ಸೋರ್ಸ್ಗಂತೂ ಒಂಚೂರು ತೊಂದರೆ ಇಲ್ಲ, ಸೂಪರಾಗಿದೆ. ಬೋರ್ ಹಾಕಿದ್ರೆ ನೀರು ಬರುತ್ತೆ. ಒಳ್ಳೆ ಜಾಗ. ಈ ಜಾಗ ತೊಗೊಂಡ್ರೆ ನೀವು 10 ಎಕರೆ ಬೇಕಾದ್ರೂ ಈ ಜಾಗದಲ್ಲಿ ಮಾಡ್ಬೋದು. ಏಕೆಂದರೆ ಈ ಅಣ್ಣ ತಂದಿರದೆ ಇನ್ನೂ ಒಂದು 6-7 ಎಕರೆ ಜಾಗ ಇದೆ. 2.25 ಎಕರೆ ಅಲ್ಲದೆ ಆರಾಮಾಗಿ ಒಂದು 10 ಎಕರೆ ಬೌಂಡ್ರಿ ಮಾಡ್ಕೊಬೋದು ನೀವು. ಇಲ್ಲ 2.25 ಎಕರೆ ಸಾಕು ಅನ್ನೋರು ಬೇಕಾದ್ರೆ ಇದನ್ನು ತೊಗೋಬೋದು. ತುಂಬ ಚೆನ್ನಾಗಿದೆ ಜಾಗ, ಬೆಲೆನೂ ಕಮ್ಮಿ ಇದೆ. ಆರಾಮಾಗಿ ಒಂದು ತೋಟ ಮಾಡ್ಕೊಬೋದು. ಇದು ಬಂದು ನಾರ್ತ್ ಫೇಸ್ ಬರುತ್ತೆ ನಿಮಗೆ ನೋಡಿ. ಇದು ಬಂದು ಈಸ್ಟು, ಇದು ನಾರ್ತ್. ಇದು ನಾರ್ತ್ ಫೇಸ್ಗೆ ಒಂದು 200 ಅಡಿ ಬರುತ್ತೆ ನಿಮಗೆ. ಪವರ್ದು ಏನು ತೊಂದರೆ ಇಲ್ಲ ನೋಡಿ. ಆಲ್ರೆಡಿ ಎಲ್ಲ ಲೈಟ್ ಕಂಬ ಎಲ್ಲ ಇದೆ. ಒಂದು ಬೇಕಾದ್ರೆ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಇಲ್ಲಿ ಪಕ್ಕದಲ್ಲೇ ವಿಲೇಜ್ ಇದೆ, ಆದ್ದರಿಂದ ಏನೂ ತೊಂದರೆ ಇಲ್ಲ. ಸೇಫ್ಟಿ ಪರ್ಪಸ್ಗೆ ಆರಾಮಾಗಿ ವಾಸ ಮಾಡ್ಬೋದು ಇಲ್ಲಿ ನೋಡಿ. ನಿಮಗೆ ಅಲ್ಲೂ ರೋಡು ಮತ್ತು ಇಲ್ಲೂ ರೋಡ್ ಬರುತ್ತೆ, ಈ ಕಡೆನೂ ರೋಡ್ ಬರುತ್ತೆ ನಿಮಗೆ. ವೆಸ್ಟ್ಗೂ ರೋಡು, ನಾರ್ತ್ಗೂ ರೋಡು, ಎರಡೂ ಕಡೆ ರೋಡ್ ಇದೆ ಇದು. ಯಾರಾದರೂ ಈ ಥರ ಒಂದು 2.25 ಎಕರೆ 2.5 ಎಕರೆ ಬೇಕು ಅನ್ನೋರು, ಅಥವಾ 10 ಎಕರೆ ಮುಂದಕ್ಕೆ ನಾನು ತೊಗೊಂಡು ಮಾಡ್ಕೋತೀನಿ ಅನ್ನೋರಿಗೂ ಒಳ್ಳೆ ಜಾಗ. ಅಂಥವರೆಲ್ಲ ನನಗೆ ಬೇಕು ಅನ್ನೋರು ನನಗೆ ಕಾಲ್ ಮಾಡೋಂಗಿದ್ರೆ ವೀಡಿಯೋದಲ್ಲಿ ನಾನು ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ. ಈ ಥರ ಜಾಗ ಮತ್ತೆ ಸಿಗಲ್ಲ. ಒಳ್ಳೆ ಜಾಗ ಇದು, ತುಂಬ ಚೆನ್ನಾಗಿದೆ ಜಾಗ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಜಾಗಕ್ಕೆ ಬಂದು ಯಲಗೂರಿಂದ 8 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ಅಡಿಷನಲಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆ. 2.25 ಎಕರೆಗೆ ನೋಡಿ, ಮುಂದೆ ಒಂದು ಕಾಲುವೆ ಇದೆ ನೋಡಿ. ನೀರು ಹೆಂಗೆ ಹರಿತಾ ಇದೆ. ವಾಟರ್ ಸೋರ್ಸ್ಗಂತೂ ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿದೆ ಇದು ನೋಡಿ. ಅದೇ 2.25 ಎಕರೆ. ಅದ್ರ ಜೊತೆಲಿ ಅದ್ರ ಫ್ರಂಟ್ಗಿರೋವಂಥದ್ದೇ ಇದು ಕಾಲುವೆ ನೋಡಿ. ಎಷ್ಟು ಕೆಂಪು ಭೂಮಿ. ಬಟ್ ಕಣ್ಣಲ್ಲಿ ನೋಡೋ ಥರ ವೀಡಿಯೋದಲ್ಲಿ ಕಾಣಿಸಲ್ಲ, ಅಷ್ಟು ರೆಡ್ಡಿಶಾಗಿ ಕಾಣಿಸ್ತಾ ಇದೆ. ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಕಣ್ಣಲ್ಲಿ ನೋಡಿದ್ರೆ ಅದು ಕೆಂಪು ಏನು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ತುಂಬ ಕೆಂಪು ಭೂಮಿ ಅದು. ಸೇಮ್ ಇದು ಕೂಡ ಅದೇ ಥರ. ಇದು ಕಲ್ಟಿವೇಟ್ ಮಾಡಲಿಲ್ಲ ಅವರು, ಕಲ್ಟಿವೇಟ್ ಮಾಡಿದ್ರೆ ಸೇಮ್ ಇದು ಅದೇ ಕಲರೇ ನೋಡಿ. ಎಷ್ಟು ಕೆಂಪು ಭೂಮಿ ಅದು ನೋಡಿ. ಕಾಲುವೆ ನೀರು, ಇದೇ ರೋಡು ನೋಡಿ. ಕಂಬ ಎಲ್ಲ ಇದೆ. ಆರಾಮಾಗಿ ಮನೆ ಕಟ್ಕೊಂಡ್ರು ನಿಮಗೆ ಎಲೆಕ್ಟ್ರಿಸಿಟಿ ಏನೂ ತೊಂದರೆ ಆಗೋಲ್ಲ.